ಎಲ್ಲ ನಮಸ್ಕಾರ ರೀ. ಸೊ ಇವತ್ತು ನಾವು ಬ್ಲಾಗ್ ಮಾಡಕತ್ತೀನಿ. ಯಾಕಂದ್ರೆ ಸೊ ಇವತ್ತು ನಾವು ಒಂದು ಎರಡು ಮಾತು ಹೇಳೋನೇನ್ರಿ. ಯಾಕಂದ್ರೆ ನಾವು ಆಡುಗಳು ಸಾಕಾಣಿಕೆ ಮಾಡಿರಿ. ಸೊ ಎಷ್ಟಂದ್ರೆ ಸುಮಾರು 7 ವರ್ಷ ಆಯ್ತು ರೀ. 7 ವರ್ಷದಾಗ ಆ ಥರ ಎಕ್ಸ್ಪೆರಿಮೆಂಟ್ಸ್ ಮೇಲೆ ನಾ ಹೇಳ್ತೇನೆ ರೀ. ಸೊ ಯಾವುದಾದ್ರೂ ಆಡುಗಳು ಸಾಕಾಣಿಕೆ ಮಾಡೋದಿದ್ರೆ ಸೊ ಅವ್ರಿಗೆ ಏನು ಒಳ್ಳೇದ ಏನು ಕೆಟ್ಟ ಅಂತ ನಾ ಹೇಳ್ತೀನಿ ರೀ. ಸೊ ನಾವು ಆಡುಗಳು ಸಾಕಾಣಿಕೆ ಮಾಡ್ತೀನಾಗ ರೀ, ಫಸ್ಟಿಗೆ ನಾವು ಸಾಕೋತ್ನಾಗ ರೀ. ಸೊ ಒಂದು ಆಡೈತೆ ರೀ ನಮ್ದು ಜವಾರಿ ರೀ. ಅವಾಗ ಜವಾರಿ ಒಂದೇ ಐತ್ರಿ. ಸೊ ಇವಾಗ ಸದ್ಯ ಎಷ್ಟಿದಾವ ಅಂತಂದ್ರೆ ಸೊ 25 ಆಡ. ಸೊ ಪ್ಲಸ್ 5 ಬೀಟೆಲ್ಲ ಆಡ್ಬೋದವ್ರಿ. ಸೊ ಎಲ್ಲ ಟೋಟಲಾಗಿ 30 ಆಡ್ಬೋದವ್ರಿ. ಸೊ ವರ್ಷ 2 ಬೀಡ ನಾವು ಮರಿಗಳು ಮಾರ್ತೀವಿ ರೀ. ಸೊ ಒಂದು ಮಾರಕತ್ತು ಅಂದ್ರೆ ಒಂದು 20-25 ಮರಿಗಳು ಮಾರ್ತೀವಿ ರೀ ವರ್ಷಗಂದ್ರೆ ಒಂದು 50. ಸೊ ಒಂದು 50-60 ಮರಿ ವರ್ಷನಾಗ ಮಾರ್ತೀವಿ ರೀ. ಸೊ ಒಂದು ಮರಿ ಇಲ್ಲಾಂದ್ರೆ ಭೀ ಒಂದು 10,000ದಂಗೆ ನಾವು ಮಾರಕತ್ತೀವಿ ರೀ. ಈಗ ಯಾಕಂತಂದ್ರೆ ಸೊ ಅವಾಗ ಕಷ್ಟಪಟ್ಟೇವ್ರಿ, ಈಗ ಮಾರಕತ್ತೀವಿ ರೀ. ಸೊ ಇವಾಗ ಒಂದು ಮರಿ ಇಲ್ಲಾಂದ್ರೆ ಭೀ ಒಂದು 10,000ದಂಗೆ ನಾವು ಮಾರ್ತೀವಿ ರೀ. ಅವಾಗ ನಾವು ಅಷ್ಟು ಒಂದು ಸಾಕ್ತಿದ್ವಿ ರೀ. ಸೊ ಅವಾಗ ಯಾಕಂದ್ರೆ ಸೊ ಅವಾಗ ನಮ್ಮ ಮನ್ಯಾಗ ಯಾರು ಮಾಡ್ಲತ್ತೀರಿ. ಸೊ ಇವಾಗ ನಾವು ಮಾಡಕತ್ತೀವಿ ಅಂತಂದ್ರೆ ಸೊ 30 ಆಡುಗಳು ಸಾಕಾಣಿಕೆ ಮಾಡೀವಿ. ಸೊ ನೀವು ಅದಕ್ಕೆ ಒಟ್ಟು ಮನ್ಯಾಗ ಕೊಡ್ಲಾಕೊಂಡ್ಬೇಡ್ರಿ. ಯಾಕಂತಂದ್ರೆ ಸೊ ಸುಮ್ಮ ಕೂತ ಟೈಮ್ ವೇಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ. ಸೊ ನಿಮ್ಮ ಹತ್ರ ರೊಕ್ಕ ಅನ್ನೋದು ಮತ್ತು ಮಾಡೋ ಛಲ ಇತ್ತಂದ್ರೆ ಸೊ ಅಷ್ಟೇ ಒಂದು 2-3 ಆಡುಗಳು ಮಾಡಿದ್ರೆ ಭೀ ಸೊ ನಿಮ್ಮ ಮನೆ ನಡೀತದೆ. ಸೊ ಏನೂ ಇಲ್ಲಾಂದ್ರೆ ಸೊ ನಿಮ್ಮ ಮನೆ ಹಾಲಿಗಾದ್ರೂ ಭೀ ನಡೀತದೆ. ಸೊ ಅದಕ್ಕೆ ನೋಡಿರಿ, ನಿಮ್ಮ ಹತ್ರ ರೊಕ್ಕ ಇದ್ದು ಅಂದರೆ ಸೊ ನೀವು ಮಾಡ್ಬೋದ್ರಿ. ಸೊ ನಾವು ಒಂದು ಆಡಿನಿಂದನೇ ಶುರು ಮಾಡೀವಿ. ಸೊ ನಿಮಗೂ ಅದ್ರ ಫಾಯ್ದೆ ಅನ್ನಿಸ್ತಂದ್ರೆ ಸೊ ಹಂಗೆ ಗ್ರೋತ್ ಸಿಕ್ತಂದ್ರೆ ಸೊ ಹಂಗೆ ಮಾಡ್ಕೊತ ಹೋಗ್ಬೋದು ರೀ. ನೀವು ಯಾವುದೇ ರೀತಿ ಜಾಸ್ತಿ ಮೇವು ಹತ್ತಂಗಿಲ್ಲ ರೀ ಆಡುಗಳಿಗೆ. ಸೊ ಎಷ್ಟಂದ ಸೊ ನಿಮ್ಮ ಹತ್ರ ಯಾವುದೋ ಹೊಲ್ದಾಗ ಮೇವು ಇರಲಿಲ್ಲ ಅಂದ್ರೆ ಭೀ ಪಟ್ ಸಿಗ್ತೈತೆ ರೀ, ಸ್ಯಾಲಿ ಸಿಗ್ತೈತೆ ರೀ, ಮತ್ತು ಫುಡ್ ಭೀ ಎಲ್ಲ ಸಿಗ್ತೈತೆ ರೀ. ಸೊ ನೀವು ಹಾಕ್ಬೋದು. ಸೊ ಆದರೆ ನಿಮ್ಮ ಹೊಲ್ದಾಗಿತ್ತಂದ್ರೆ ಅದು ಚಲೋ ರೀ. ಯಾಕಂತಂದ್ರೆ ರೊಕ್ಕ ಸೇವ್ ಆಗ್ತೈತೆ ರೀ. ಸೊ ಹೊಲ್ದಾಗಿತ್ತಂದ್ರೆ ಏನಾಗ್ತೈತೆ ಅಂದ್ರೆ ಗೊಂಜಾಳ ಗೋಧಿ ಅದು ಇತ್ತಂದ್ರೆ ಸೊ ಅವನ್ನ ಹಾಕಕ್ಕೆ ಬರ್ತೈತೆ ರೀ. ಅದು ರೊಕ್ಕ ಸೇವ್ ಆಗ್ತೈತಿ. ಮತ್ತು ಚಪ್ಪಟಿ ಮೇವು ಎಲ್ಲ ಇತ್ತಂದ್ರೆ ಇಲ್ಲ ಅದು ರೊಕ್ಕ ಸೇವ್ ಆಗ್ತೈತೆ ರೀ. ಸೊ ಅದಕ್ಕೆ ನಿಮ್ಮ ಹತ್ರ ಎಲ್ಲ ಇತ್ತಂತಂದ್ರೆ ಸೊ ಒಂದು ಸಣ್ಣದ ಒಂದು ಶೆಡ್ ನಿರ್ಮಾಣ ಮಾಡಿರಿ. ಸೊ ಅದ್ರೊಳಗೆ ಹಾಕಿರಿ. ಸೊ ನಿಮ್ಗೆ ಎಷ್ಟು ನೀಗಿದ್ರೆ ಅಟ್ಟ ಮಾಡ್ಕೊತ ಹೋಗ್ರಿ. ಸೊ ಆವಾಗ ನಿಮಗೂ ಕೂಡ ಏನೋ ಒಂದು ಫಾಯ್ದೆ ಆಗಿತ್ತಂದ್ರೆ ಸೊ ಫಾಯ್ದೆ ಆಗ್ಬೋದು ರೀ. ಈಗ ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿತ್ತಂದ್ರೆ ಸೊ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ಇದು ನಮ್ಮದು ಯೂಟ್ಯೂಬ್ ಚಾನಲ್ಗೆ ಯಾರಾದರೂ ಹೊಸವಾಗಿ ಬಂದಿದ್ರೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಹಂಗೆ ಇಂಥವು ವಿಡಿಯೋ ಬೇಕಾಗಿತ್ತು ಅಂದ್ರೆ ಸೊ ಕಮೆಂಟ್ ಮಾಡಿರಿ, ಮುಂದೆ ಅಂಥವು ವಿಡಿಯೋ ಹಾಕ್ತೀನಿ ರೀ. ಸೊ ನಮಸ್ಕಾರ.